ನೋಡಿ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆ ಆಯಿತು. ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಅಲ್ಪಸಂಖ್ಯಾತರಲ್ಲೇ ಎರಡೆರಡು ಟೀಮ್ಗಳ ಆಗೋಯ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವವಾಗಿತ್ತು. ಇದರ ನಡುವೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದ್ರ ನಿರ್ಧಾರವನ್ನ ಮಾಡಿದ್ದೀನಿ ಅಂತೇಳಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಶುರುವಾದಂತಹ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಒಂದಷ್ಟು ಭಿನ್ನ ನಿಲುವು ಇದೀಗ ಬೇರೆದ್ದೇ ಸ್ವರೂಪ ಪಡಿತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಮತ್ತು MLC ಆಗಿರುವಂತಹ ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರಿ, ನಿನ್ನೆ ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಒಂದಷ್ಟು ದಾವಣಗೆರೆ ದಕ್ಷಿಣದಲ್ಲಿ ಮತ ಪ್ರಮಾಣ ಕಡಿಮೆ ಆಗಿದೆ, ನಮ್ಮ ಸಮುದಾಯದೇ ನಾಯಕರು ಕೆಲಸ ಮಾಡಲಿಲ್ಲ ಅನ್ನೋಂಥ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈ ನಮ್ಮದೇ ಸಮುದಾಯದವರು ಸ್ವಲ್ಪ ಜನ ಕೆಲಸ ಮಾಡಿಲ್ಲ ಅಂತ ಹೇಳಿರೋದು ನಾವು ಕೇಳಿದ್ದೀವಿ. ಆದರೆ ಯಾರ ಸಮುದಾಯದವರು ಯಾರು ಮಾಡಿಲ್ಲ ಅಂತ ಅವ್ರು ಹೇಳಬೇಕು. ಯಾಕಂತ ಹೇಳಿದರೆ ನಮಗೆ ಯಾರು ಕರೆದಿದ್ರು, ನಾವು ಯಾಕೆ ಬಂದಿಲ್ಲ, ಯಾಕೆ ಹೇಳಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ಎಲ್ಲ ಕಡೆನೂ ಹೋಗಿ ನಾವು ಕೆಲಸ ಮಾಡಿದ್ದೀವಿ. ಆರೋಗ್ಯ ಸರಿ ಇದ್ದಿಲ್ಲ ಅಂತ ನಾನು ಎಲ್ಲರಿಗೂ ಹೇಳಿದ್ದೀನಿ, ತಿಳಿಸಿದ್ದೀನಿ. ಸುರ್ಜಿವಾಲರಿಗೂ ಹತ್ರನೂ ಹೇಳಿದ್ದೆ, DK ಶಿವಕುಮಾರ್ ಹತ್ರನೂ ಹೇಳಿದ್ದೆ. ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾನು ಬರೋಕ್ಕಾಗಿಲ್ಲ. ಒಂದನೇದು. ಎರಡನೇದು, ನಮ್ಗೆ ಯಾರೂ ಕರೆದಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಮನೆಯಲ್ಲಿ ನಡೀತಿರತಕ್ಕಂಥ ಚುನಾವಣೆ ಅದು. ಇವರು ಹೊರಗಡೆಯಿಂದ ಬಂದು ಇವರು 20 ದಿನ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ನಮ್ಮ ಒಂದು ಸ್ನೇಹಿತ, ನಮ್ಮ ಜೊತೆಗಿರನು ಒಬ್ಬನು ಇಲ್ಲಿದ್ದ MLC ಇದ್ದಾನಂತ ಇವರಾಗಲಿ, ಸಲೀಂ ಅಹಮದ್ ಆಗಲಿ, ರಿಜ್ವಾನ್ ಅರ್ಷದ್ ಆಗಲಿ ಯಾರೂ ನಮಗೆ ಮಾತಾಡಿಸಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿರತಕ್ಕಂಥವರು ಮತ್ತು ಅವ್ರ ತಾಯಿ MP ಆಗಿರೋರು ಮತ್ತು ಜಿಲ್ಲಾ ಮಂತ್ರಿ ಆಗಿರೋರು ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರೋರು ಯಾರು ನಮಗೆ ನೀವು ಬಂದ ಪಕ್ಷಕ್ಕೆ ಕೆಲಸ ಮಾಡಿರಿ ಅಂತ ಹೇಳಿಲ್ಲ. ನನಗೇನು ಅನ್ನಿಸ್ತು ಅಂತ ಹೇಳಿದರೆ, ನಮ್ಮ ಅರ್ಹತೆ ಇಲ್ಲ, ನಮ್ಗೆ ಯಾಕಪ್ಪ ಅಷ್ಟು ಸೀರಿಯಸ್ ತೊಗೊಂಡು ನಾವು ಆಕಸ್ಮಿಕವಾಗಿ ಎಲ್ಲರ ಒಂದು ಕಡೆ ಹೋಗಿ ಕ್ಯಾನ್ವಾಸ್ ಮಾಡಿದರೆ ಇವ್ರು ಬಂದಲ್ಲಿ ವಿರೋಧ ಮಾಡಿದ್ರಂತ ಯಾಕೆ ಅನ್ನಿಸ್ಕೋಬೇಕು. ಅದಕ್ಕೆ ಯಾರವರು ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಅನಿಸಿದ್ದಲ್ಲಿ ಅವ್ರು ಮಾಡಿಕೊಳ್ಳಿ ಅಂತ ನಾನು ಸುಮ್ಗೆ ದಿವಸ ಇದ್ದೆ. ಆದರೂ ನನಗೆ ಕೆಟ್ಟ ಅನಿಸಿದ್ದೇನಪ್ಪ ಅಂದರೆ, ಕಾಂಗ್ರೆಸ್ ಆಫೀಸ್ನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಸಮಾಜದ ಮುಖಂಡರ ಬಗ್ಗೆನೇ ವಿರೋಧ ಮಾಡಿರತಕ್ಕಂಥದ್ದು ನಮಗೆ ಭಾಳ ಕೆಟ್ಟ ಅನ್ನಿಸ್ತು. ಅಂಥದ್ದು ಯಾವ್ದಾದ್ರು ಇದ್ದರೆ ಪ್ರೂಫ್ ಸಮೇತ ಹೇಳಿದರೆ ಅದನ್ನು ನಾವು ಒಪ್ಕೊತಿದ್ವಿ. ಇವರು ಎಲೆಕ್ಷನ್ ಆಗಿ 2 ದಿನ ಆದಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗಾಗಿದೆ, ಹಿಂಗೆ ಸರಿ ಇಲ್ಲ, ಹಿಂಗಂತ ಹೇಳಿದರೆ ಅದಕ್ಕೆ ಹೆಂಗೆ ನಾವು ಇದು ಮಾಡಬೇಕು? ಯಾರು ಏನಾಗಿದೆ ಅಂತ ನಾವು ಹೇಳಬೇಕಲ್ಲ. ಅವರು ನಮ್ಮ ನಡೆ ಏನಿಲ್ಲ. ಈಗ ಒಂದಂತೂ ಅರ್ಥ ಆಗಿದೆ. ಈಗ ನಾನು ಆ್ಯಸ್ ಎ ಪ್ರೆಸಿಡೆಂಟು, ಮೈನಾರಿಟಿ ಅಲ್ಪಸಂಖ್ಯಾತರ ಪ್ರೆಸಿಡೆಂಟಾಗಿ ನಾವು ಕೆಲಸ ಮಾಡಬೇಕಾಗಿತ್ತು. ಇಷ್ಟು ದಿವಸ ಮಾಡಿದ್ದೀವಿ. ಇದರ ಮೇಲೆ ನಮ್ಮ ಅವಶ್ಯಕತೆ ಇಲ್ಲ ಪಕ್ಷಕ್ಕೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಆದಷ್ಟು ಬೇಗನೆ ನಿರ್ಧಾರ ತಗೊಂಡು ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷರಿಗೆ ನಾನು ರಾಜೀನಾಮೆಯನ್ನು ಕೊಡಬೇಕಂತ ಡಿಸೈಡ್ ಮಾಡ್ತಾ ಇದ್ದೀನಿ. ತಾವು ತಮ್ಮ ಬೆಂಬಲಿಗರ ಜೊತೆಗೆ ಚರ್ಚೆ ಮಾಡಿ, ನಾಯಕರ ಜೊತೆ ಚರ್ಚೆ ಮಾಡಿ ಇದು ನಿರ್ಧಾರಕ್ಕೆ ಬಂದಿದ್ದೀರಾ ಸರ್? ಇಲ್ಲ, ನಾಯಕರ ಜೊತೆ ಇವ್ರ ಜೊತೆ ಎಲ್ಲ ನನಗೆ ಮಾಡಿದ್ದಾರೆ. ನನ್ನ ನಿರ್ಧಾರ ಇದು ನನಗೆ ಹರ್ಟ್ ಆಗಿದೆ, ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ನನಗೆ ಭಾಳಷ್ಟು ಬೇಸರ ಆಗಿದೆ. ಹಾಗಾಗಿ ಏನು ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದ ಘಟಕ ಏನಿದೆ KPCCದು, ಆ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ಅನ್ನೋಂಥ ಮಾತನ್ನು MLC ಅಬ್ದುಲ್ ಜಬ್ಬಾರ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಕನ್ನಡ, ಬೆಂಗಳೂರು. ನೋಡಿ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆ ಆಯಿತು. ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಅಲ್ಪಸಂಖ್ಯಾತರಲ್ಲೇ ಎರಡೆರಡು ಟೀಮ್ಗಳ ಆಗೋಯ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವವಾಗಿತ್ತು. ಇದರ ನಡುವೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದ್ರ ನಿರ್ಧಾರವನ್ನ ಮಾಡಿದ್ದೀನಿ ಅಂತೇಳಿ MLC ಅಬ್ದುಲ್ ಜಬ್ಬಾರ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಶುರುವಾದಂತಹ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಒಂದಷ್ಟು ಭಿನ್ನ ನಿಲುವು ಇದೀಗ ಬೇರೆದ್ದೇ ಸ್ವರೂಪ ಪಡಿತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಮತ್ತು MLC ಆಗಿರುವಂತಹ ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರಿ, ನಿನ್ನೆ ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ.
ಒಂದಷ್ಟು ದಾವಣಗೆರೆ ದಕ್ಷಿಣದಲ್ಲಿ ಮತ ಪ್ರಮಾಣ ಕಡಿಮೆ ಆಗಿದೆ, ನಮ್ಮ ಸಮುದಾಯದೇ ನಾಯಕರು ಕೆಲಸ ಮಾಡಲಿಲ್ಲ ಅನ್ನೋಂಥ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈ ನಮ್ಮದೇ ಸಮುದಾಯದವರು ಸ್ವಲ್ಪ ಜನ ಕೆಲಸ ಮಾಡಿಲ್ಲ ಅಂತ ಹೇಳಿರೋದು ನಾವು ಕೇಳಿದ್ದೀವಿ. ಆದರೆ ಸಮುದಾಯದವರು ಯಾರು ಮಾಡಿಲ್ಲ ಅಂತ ಅವ್ರು ಹೇಳಬೇಕು. ಯಾಕಂತ ಹೇಳಿದರೆ ನಮಗೆ ಯಾರು ಕರೆದಿದ್ರು, ನಾವು ಯಾಕೆ ಬಂದಿಲ್ಲ, ಯಾಕೆ ಹೇಳಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಅಷ್ಟೆಲ್ಲ ಕಡೆನೂ ಹೋಗಿ ನಾವು ಕೆಲಸ ಮಾಡಿದ್ದೀವಿ. ಆರೋಗ್ಯ ಸರಿ ಇದ್ದಿಲ್ಲ ಅಂತ ನಾನು ಎಲ್ಲರಿಗೂ ತಿಳಿಸಿದ್ದೀನಿ. ಸುರ್ಜಿವಾಲರಿಗೂ ಹತ್ರನೂ ಹೇಳಿದ್ದೆ, ಡಿ ಕೆ ಶಿವಕುಮಾರ್ ಹತ್ರನೂ ಹೇಳಿದ್ದೆ. ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾನು ಬರೋಕ್ಕಾಗಿಲ್ಲ. ಒಂದನೇದು. ಎರಡನೇದು, ನಮ್ಗೆ ಯಾರೂ ಕರೆದಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಮನೆಯಲ್ಲಿ ನಡೀತಿರತಕ್ಕಂಥ ಚುನಾವಣೆ ಅದು. ಇವರು ಹೊರಗಡೆಯಿಂದ ಬಂದು ಇವರು 20 ದಿನ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ನಮ್ಮ ಒಂದು ಸ್ನೇಹಿತ, ನಮ್ಮ ಜೊತೆಗಿರನು ಒಬ್ಬನು ಇಲ್ಲಿದ್ದ MLC ಇದ್ದಾನಂತ, ಇವರಾಗಲಿ ಸಲೀಂ ಅಹಮದ್ ಆಗಲಿ ರಿಜ್ವಾನ್ ರಷದ್ ಆಗಲಿ ಯಾರೂ ನಮಗೆ ಮಾತಾಡಿಸಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿರತಕ್ಕಂಥವರು ಮತ್ತು ಅವ್ರ ತಾಯಿ MP ಆಗಿರೋರು ಮತ್ತು ಜಿಲ್ಲಾ ಮಂತ್ರಿ ಆಗಿರೋರು ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರೋರು ಯಾರು ನಮಗೆ ನೀವು ಬಂದ ಪಕ್ಷಕ್ಕೆ ಕೆಲಸ ಮಾಡಿರಿ ಅಂತ ಹೇಳಿಲ್ಲ. ನನಗೇನು ಅನ್ನಿಸ್ತು ಅಂತ ಹೇಳಿದರೆ, ನಮ್ಮ ಅರ್ಹತೆ ಇಲ್ಲ, ನಮ್ಗೆ ಯಾಕಪ್ಪ ಅಷ್ಟು ಸೀರಿಯಸ್ ತೊಗೊಂಡು ನಾವು ಆಕಸ್ಮಿಕವಾಗಿ ಎಲ್ಲರ ಒಂದು ಕಡೆ ಹೋಗಿ ಕ್ಯಾನ್ವಾಸ್ ಮಾಡಿದರೆ ಇವ್ರು ಬಂದಲ್ಲಿ ವಿರೋಧ ಮಾಡಿದ್ರಂತ ಯಾಕೆ ಅನ್ನಿಸ್ಕೋಬೇಕು. ಅದಕ್ಕೆ ಯಾರವರು ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಅನಿಸಿದ್ದಲ್ಲಿ ಅವ್ರು ಮಾಡಿಕೊಳ್ಳಿ ಅಂತ ನಾನು ಸುಮ್ಗೆ ದಿವಸ ಇದ್ದೆ. ಆದರೂ ನನಗೆ ಕೆಟ್ಟ ಅನಿಸಿದ್ದೇನಪ್ಪ ಅಂದರೆ, ಕಾಂಗ್ರೆಸ್ ಆಫೀಸ್ನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಸಮಾಜದ ಮುಖಂಡರ ಬಗ್ಗೆನೇ ವಿರೋಧ ಮಾಡಿರತಕ್ಕಂಥದ್ದು ನಮಗೆ ಭಾಳ ಕೆಟ್ಟ ಅನ್ನಿಸ್ತು. ಅಂಥದ್ದು ಯಾವ್ದಾದ್ರು ಇದ್ದರೆ ಪ್ರೂಫ್ ಸಮೇತ ಹೇಳಿದರೆ ಅದನ್ನು ನಾವು ಒಪ್ಕೊತಿದ್ವಿ. ಇವರು ಎಲೆಕ್ಷನ್ ಆಗಿ 2 ದಿನ ಆದಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗಾಗಿದೆ, ಹಿಂಗೆ ಸರಿ ಇಲ್ಲ, ಹಿಂಗಂತ ಹೇಳಿದರೆ ಅದಕ್ಕೆ ಹೆಂಗೆ ನಾವು ಇದು ಮಾಡಬೇಕು? ಯಾರು ಏನಾಗಿದೆ ಅಂತ ನಾವು ಹೇಳಬೇಕಲ್ಲ. ಅವರು ನಮ್ಮ ನಡೆ ಏನಿಲ್ಲ. ಈಗ ಒಂದಂತೂ ಅರ್ಥ ಆಗಿದೆ. ಈಗ ನಾನು ಆ್ಯಸ್ ಎ ಪ್ರೆಸಿಡೆಂಟು, ಮೈನಾರಿಟಿ ಅಲ್ಪಸಂಖ್ಯಾತರ ಪ್ರೆಸಿಡೆಂಟಾಗಿ ನಾವು ಕೆಲಸ ಮಾಡಬೇಕಾಗಿತ್ತು. ಇಷ್ಟು ದಿವಸ ಮಾಡಿದ್ದೀವಿ. ಇದರ ಮೇಲೆ ನಮ್ಮ ಅವಶ್ಯಕತೆ ಇಲ್ಲ ಪಕ್ಷಕ್ಕೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಆದಷ್ಟು ಬೇಗನೆ ನಿರ್ಧಾರ ತಗೊಂಡು ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷರಿಗೆ ನಾನು ರಾಜೀನಾಮೆಯನ್ನು ಕೊಡಬೇಕಂತ ಡಿಸೈಡ್ ಮಾಡ್ತಾಯಿದ್ದೀನಿ. ತಾವು ತಮ್ಮ ಬೆಂಬಲಿಗರ ಜೊತೆಗೆ ಚರ್ಚೆ ಮಾಡಿ, ನಾಯಕರ ಜೊತೆ ಚರ್ಚೆ ಮಾಡಿ ಇದು ನಿರ್ಧಾರಕ್ಕೆ ಬಂದಿದ್ದೀರಾ ಸರ್? ಇಲ್ಲ, ನಾಯಕರ ಜೊತೆ ಇವ್ರ ಜೊತೆ ಎಲ್ಲ ನನಗೆ ಮಾಡಿದ್ದಾರೆ. ನನ್ನ ನಿರ್ಧಾರ ಇದು ನನಗೆ ಹರ್ಟ್ ಆಗಿದೆ, ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ನನಗೆ ಭಾಳಷ್ಟು ಬೇಸರ ಆಗಿದೆ. ಹಾಗಾಗಿ ಏನು ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದ ಘಟಕ ಏನಿದೆ KPCCದು, ಆ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ಅನ್ನೋಂಥ ಮಾತನ್ನು MLC ಅಬ್ದುಲ್ ಜಬ್ಬಾರ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಕನ್ನಡ, ಬೆಂಗಳೂರು. ಹರ್ಟ್ ಆಗಿದೆ, ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ನನಗೆ ಭಾಳಷ್ಟು ಬೇಸರ ಆಗಿದೆ. ಹಾಗಾಗಿ ಏನು ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದ ಘಟಕ ಏನಿದೆ KPCCದು, ಆ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ಅನ್ನೋಂಥ ಮಾತನ್ನು MLC ಅಬ್ದುಲ್ ಜಬ್ಬಾರ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಕನ್ನಡ, ಬೆಂಗಳೂರು.